ಹಿಂದುತ್ವನ ಜಾತ್ಯತೀತತೆಯ ಅನ್ನೋ ಗೊಂದಲ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಮೂಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸೈದ್ಧಾಂತಿಕ ಬಿಕ್ಕಟ್ಟು ಈಗಾಗಲೇ ಶುರುವಾಗ್ಬಿಟ್ಟಿದೆ. ವಿರೋಧ ಪಕ್ಷಗಳಿಗೆ ಹಿಂದುತ್ವವೇ ಈಗ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಹಿಂದುತ್ವ ವಿಚಾರದಲ್ಲೇ ಕಾಂಗ್ರೆಸ್ಗೆ ಹೆಚ್ಚಿನ ಡ್ಯಾಮೇಜ್ ಈಗ ಆಗ್ತಾ ಇದೆ. ಈ ಬಿಕ್ಕಟ್ಟನ್ನ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೂ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಕೇವಲ ಈಗ ಮಾತ್ರವಲ್ಲ, ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ನಾಯಕರು ಹಿಂದುತ್ವವನ್ನೇ ತಮ್ಮ ಮೇನ್ ಅಜೆಂಡಾವಾಗಿ ಪರಿವರ್ತಿಸಿಕೊಂಡಿದ್ರು, ಅದನ್ನ ಬಳಕೆ ಮಾಡಿದ್ರು. ಆದರೆ ವಿಧಾನಸಭಾ ಎಲೆಕ್ಷನ್ನೇ ಬೇರೆ, ಲೋಕಸಭಾ ಎಲೆಕ್ಷನ್ನೇ ಬೇರೆ. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ವರ್ಕೌಟ್ ಆಗದೆ ಇದ್ದಿದ್ದು ಲೋಕಸಭಾ ಎಲೆಕ್ಷನ್ ಅಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕುತೂಹಲ ಸದ್ಯಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಗೊಂದಲ, ಯಾರ ಪರವಾಗಿ ನಿಂತ್ಕೊಳ್ಳೋದು, ಯಾರ ಸ್ಟ್ಯಾಂಡ್ ಹೇಗಿರಬೇಕು, ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಅಂದು. ಸೊ ಈ ಬಿಕ್ಕಟ್ಟನ್ನ ಹೇಗೆ ಬಗೆಹರಿಸ್ಕೊಳ್ತಾರೆ ಅಂತ, ಸ್ಪೆಷಲಿ ಹಿಂದುತ್ವ ಅಜೆಂಡಾಗೆ ಸಂಬಂಧಪಟ್ಟಂತೆ. ಖಂಡಿತವಾಗಿ ಸಭಾ ಈಗಾಗಲೇ ಲೋಕಸಭೆ ಚುನಾವಣೆ ಹತ್ತಿರ ಇರತಕ್ಕಂಥ ಈ ಸಂದರ್ಭದಲ್ಲಿ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯ ಮುಜುಗರದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಪ್ರತಿದಿನ ಬಿಜೆಪಿ ನಾಯಕರು ಹಿಂದುತ್ವ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ, ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರಾಮ ಮಂದಿರ ನಿರ್ಮಾಣ ವಿಚಾರ, ಕರಸೇವಕರ ಬಂಧನ ವಿಚಾರ, ಜೊತೆಗೆ ಈಗ ಹನುಮಧ್ವಜ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಒಂದ್ ಕಡೆ ಹಿಂದುತ್ವ ಪರ ನಿಲ್ಬೇಕಾ, ಇಲ್ಲ ಜಾತ್ಯತೀತ ತತ್ವದ ಅಡಿಯಲ್ಲಿ ಸಾಗ್ಬೇಕಾ ಅಂತಕ್ಕಂಥ ಗೊಂದಲ ಈವರೆಗೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಇದೆ. ಈ ವಿಚಾರ ಕುರಿತಂತೆ ಎಐಸಿಸಿ ನಾಯಕರ ಗಮನಕ್ಕೆ ತರೋದು ಮುಖಾಂತರ, ಅಂದ್ರೆ ನಾವು ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು, ಲೋಕಸಭೆ ಚುನಾವಣೆಗೆ ಯಾವ ವಿಚಾರದ ಮೂಲಕ ನಾವು ಮುನ್ನಡಿಬೇಕು ಎಂಬತಕ್ಕಂಥ ವಿಚಾರವನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಅವರು ನೀಡಿದಂತ ಸೂಚನೆ ಮೇರೆಗೆ ಮುಂದುವರಿಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಒಂದ್ ವೇಳೆ ಹಿಂದುತ್ವದ ವಿಚಾರ ಕುರಿತುಕೊಂಡು ಮಾತಾಡೋದಾದ್ರೆ ಸಾಫ್ಟ್ ಹಿಂದುತ್ವದ ಅಡಿನಲ್ಲಿ ಮುಂದುವರಿಬೇಕಾ, ಇಲ್ವಾ ಜಾತ್ಯತೀತ ನಿಲುವನ್ನ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ನಿಲುವಿನೊಂದಿಗೆ ತನ್ನ ಅಸ್ತಿತ್ವವನ್ನ, ತನ್ನ ಲೆಕ್ಕಾಚಾರವನ್ನ ಮುಂದುವರಿಸ್ತಾ ಇರುತ್ತೆ. ಆ ಕಾರಣಕ್ಕಾಗಿ ಜಾತ್ಯತೀತ ನಿಲುವಿನ ಜೊತೆ ಏನಾದ್ರೂ ಹೋಗೋದಾದ್ರೆ ಹಿಂದುತ್ವ ವಿಚಾರ ಕುರಿತಂತೆ ಬಿಜೆಪಿ ಅವರು ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪಕ್ಷದ ನಡೆನುಡಿಗಳು ಯಾವ ರೀತಿ ಇರಬೇಕು ಎಂಬತಕ್ಕಂಥ ವಿಚಾರವನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋದ್ರ ಮುಖಾಂತರ ಲೋಕಸಭೆ ಚುನಾವಣೆಗೆ ಯಾವ ರೀತಿ ಸಾಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಈಗ ಸಿದ್ಧತೆಯನ್ನ ಆರಂಭಿಸಿದ್ದಾರೆ. ಸದ್ಯ ಪ್ರತಿನಿತ್ಯ ಕೂಡ ಈಗ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಏನ್ ಈ ವಾತಾವರಣ ಇದೆ, ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಹಿಂದುತ್ವದ ವಿಚಾರಗಳು ಸಾಕಷ್ಟು ಸದ್ದು ಮಾಡ್ತಾ ಇದಾವೆ. ಈ ವಿಚಾರ ಕುರಿತಂತೆ ರಾಜ್ಯ ಕಾಂಗ್ರೆಸ್ ನಾಯಕರಿರ್ಬೋದು, ಸಚಿವರಿರ್ಬೋದು, ಸರ್ಕಾರದ ಮುಖ್ಯಸ್ಥರಿರ್ಬೋದು, ಈ ವಿಚಾರ ಕುರಿತಂತೆ ಅಂದ್ರೆ ಹಿಂದುತ್ವದ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಈ ವಿಚಾರ ಕುರಿತಂತೆ ಪಕ್ಷದ ನಡೆನುಡಿಗಳು ಹೇಗಿರ್ಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ತಾವು ಮಾರ್ಗದರ್ಶನ ಮಾಡಬೇಕು ಎಂಬತಕ್ಕಂಥ ಮಾಹಿತಿಯನ್ನ ಈಗ ದೆಹಲಿ ವರಿಷ್ಠರಿಗೆ ರವಾನೆ ಮಾಡಿದ್ದಾರೆ. ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ಸಾಫ್ಟ್ ಹಿಂದುತ್ವನ ಇಲ್ಲ ಜಾತ್ಯತೀತ ತತ್ವದ ಅಡಿಯಲ್ಲಿ ಮುಂದುವರಿಬೇಕಂತಕ್ಕಂಥ ವಿಚಾರ ಕುರಿತಂತೆ ಹೈಕಮಾಂಡ್ ನಿರ್ದೇಶನಕ್ಕಾಗಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ದು, ಸದ್ಯ ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಸ್ಪಷ್ಟವಾದಂತ ಸಂದೇಶವನ್ನ ತಾವು ನೀಡಬೇಕು ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಗೆ ರವಾನೆ ಮಾಡಿದ್ದು, ಲೋಕಸಭೆ ಚುನಾವಣೆಯ ಅಷ್ಟರೊಳಗಾಗಿ ಹಿಂದುತ್ವ ಅಥವಾ ಜಾತ್ಯತೀತ ತತ್ವದ ಅಡಿಯಲ್ಲಿ ಸಾಕ್ತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ಸಮನ್ವಯ ಸೂತ್ರವನ್ನ ಸೂಚಿಸುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.